ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಅದಾನಿ ಸ್ಟಾಕ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಒಂದು, ಅದಾನಿ ಎಂಟರ್ಪ್ರೈಸಸ್ ಸ್ಟಾಕ್ ಇವತ್ತು ಏನಕ್ಕೆ ಇಷ್ಟೊಂದು ಲೋಯೆಸ್ಟ್ ಲೆವೆಲ್ಸ್ ಅಲ್ಲಿ ಕ್ಲೋಸ್ ಆಗಿದೆ, ಸ್ಟಾಕ್ ರಿಲೇಟೆಡ್ ಆಗಿ ಒಂದು ಬಿಗ್ ಅಪ್ಡೇಟ್ ಇದೆ ಅಂಡ್ ಅದಾನಿ ಪವರ್ ರಿಲೇಟೆಡ್ ಆಗಿ ಪಾಸಿಟಿವ್ ಅಪ್ಡೇಟ್ ಇದೆ. ಫಸ್ಟ್ ಅದಾನಿ ಎಂಟರ್ಪ್ರೈಸಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಸ್ಟಾಕ್ ಇವತ್ತು 3.5% ಹತ್ರ ನೆಗೆಟಿವ್ ನಲ್ಲಿ ಕ್ಲೋಸ್ ಆಗಿದೆ. ಇದಕ್ಕೆ ಬ್ಯಾಕ್ ಇರುವಂತ ಅಪ್ಡೇಟ್ ನವೆಂಬರ್ 25 ನಲ್ಲಿ ಬೋರ್ಡ್ ಸಮಾವೇಶ ಕಂಡಕ್ಟ್ ಮಾಡಿ ಫಂಡ್ ರೈಸಿಂಗ್ ಪ್ಲಾನ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಫಂಡ್ ರೈಸಿಂಗ್ ಪ್ಲಾನ್ ಮಾಡಿದ್ರೆ ನೆಗೆಟಿವ್ ಆಗೋದಕ್ಕೆ ಏನಿದೆ ಅಂದ್ರೆ, ಫಂಡ್ ರೈಸಿಂಗ್ ಪ್ಲಾನ್ ನ ಯಾವ ರೂಟ್ ನಲ್ಲಿ ಇವರು ಮಾಡ್ಬೇಕಂತ ಅನ್ಕೊಂತಿರೋದೇ ಅದರ ರಿಲೇಟೆಡ್ ಆಗಿ ಮಾರ್ಕೆಟ್ ಅಲ್ಲಿ ಇರುವಂತಹ ಸ್ಪೆಕ್ಯುಲೇಷನ್ಸ್. 2 ಇಂಪಾರ್ಟೆಂಟ್ ಸ್ಪೆಕ್ಯುಲೇಷನ್ಸ್ ಇದೆ. ಫಸ್ಟ್, ದ ರೂಟ್ ಆಫ್ ಫಂಡ್ ರೈಸಿಂಗ್. ಇವರು FPO ಮೀನ್ಸ್ ನಮ್ಮ ಶೇರ್ಸ್ ನ ನಾವು ಈ ಪ್ರೈಸ್ ಅಲ್ಲಿ ಸೆಲ್ ಮಾಡ್ಬೇಕಂತ ಅನ್ಕೊಂತಿದ್ವಿ. ಅನದರ್ ಟೈಮ್ ಪಬ್ಲಿಕ್ ಗೆ ಇವರ ಶೇರ್ಸ್ ನ ಅಲಾಟ್ ಮಾಡಿ ಫಂಡ್ಸ್ ನ ರೈಸ್ ಮಾಡ್ಬೇಕನ್ನೋ ತರ ಪ್ರಯತ್ನ ಮಾಡ್ತಿರೋ ತರ ಒಂದು ಅಪ್ಡೇಟ್. ಸೊ ಫಸ್ಟ್ ಟೈಮ್ ಮಾರ್ಕೆಟ್ ನಲ್ಲಿ ಲಿಸ್ಟ್ ಆದಾಗ ಬರ್ತಿರೋಂಥದ್ದನ್ನು ನಾವು IPO ಅಂತ ಕರಿತೀವಲ್ವಾ. ಆದ್ರೆ ಮಾರ್ಕೆಟ್ ನಲ್ಲಿ ಲಿಸ್ಟ್ ಆದ್ಮೇಲೆನು ಪಬ್ಲಿಕ್ ಇಂದ ಫಂಡ್ಸ್ ರೈಸ್ ಮಾಡೋದಕ್ಕೆ ನಮ್ಮ ಕಂಪನಿ ಶೇರ್ಸ್ ನ ನಾವು ಈ ಪ್ರೈಸ್ ನಲ್ಲಿ ಮಾರ್ತೀವಿ, ನೀವ್ ಯಾರಾದ್ರೂ ತಗೊಂತೀರೋ ಅಂತ ಕೇಳೋದನ್ನೇ FPO, ಫಾಲೋ ಆನ್ ಪಬ್ಲಿಕ್ ಆಫರಿಂಗ್. ಐದರ್ ಈ ರೂಟ್ ಅಲ್ಲಾದ್ರೂ ಆರ್ QIP ಲೈಕ್ ದೊಡ್ಡ ಪ್ಲೇಯರ್ಸ್ಗೆ, ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನಲ್ ಪ್ಲೇಯರ್ಸ್ಗೆ ಶೇರ್ಸ್ ನ ಅಲಾಟ್ ಮಾಡಿ ಫಂಡ್ಸ್ ನ ರೈಸ್ ಮಾಡ್ತಾರೆ ಅನ್ನೋ ಸ್ಪೆಕ್ಯುಲೇಷನ್ಸ್ ಮಾರ್ಕೆಟ್ ನಲ್ಲಿ ಇದೆ. ಇದೊಂದು ಆಪ್ಷನ್. ಇನ್ನೊಂದು ಆಪ್ಷನ್ FPO. ಆದ್ರೆ QIP ಆದ್ರೂ ಇವೆರಡರಲ್ಲಿ ಯಾವ ತಗೊಂತಾ ಇದ್ರು ಅದು ಬಿಗ್ ವೇ ನಲ್ಲಿ ಇರುತ್ತೆ ಅನ್ನೋ ತರ. ಮೀನ್ಸ್ 1.8 to 2.4 ಬಿಲಿಯನ್ ಡಾಲರ್ಸ್ ಹತ್ರ ಫಂಡ್ಸ್ ನ ರೈಸ್ ಮಾಡ್ತಾರಲ್ವಾ. ಅದರಿಂದ ಒಂದ್ ವೇಳೆ ಇವರು FPO ಮೂಲಕ ಬರ್ತಿದ್ರೆ ಕರೆಂಟ್ ಮಾರ್ಕೆಟ್ ಪ್ರೈಸ್ ಇಂದ ಡಿಸ್ಕೌಂಟ್ ಪ್ರೈಸ್ ಅಲ್ಲಿ ಅವ್ರು ಆಫರ್ ಮಾಡ್ತಿರೋ ತರ, ಅದನ್ನು ಇಷ್ಟು ದೊಡ್ಡ ಮೊತ್ತದಲ್ಲಿ ಹಣನ ರೈಸ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರಲ್ವಾ. ಅದರಿಂದ ಪ್ರೆಸೆಂಟ್ ಇರುವಂತ ಪ್ರೈಸ್ ಗಂದ್ರೂ FPO ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ತಗೊಳ್ಳೋದೇ ಬೆಟರ್ ಆಪ್ಷನ್ ಅಂತ ಮೇ ಬಿ ಸ್ಟಾಕ್ ರಿಲೇಟೆಡ್ ಆಗಿ ಸೆಲ್ಲಿಂಗ್ ಪ್ರೆಷರ್ ಅಂತೂ ಕಾಣಿಸಿದೆ. ಆದ್ರೆ ಅಫಿಷಿಯಲ್ ಆಗಿ ಇದು ಇನ್ನೂ ಅವ್ರ ಹತ್ರ ಬಂದಿರುವಂತ ಅಪ್ಡೇಟ್ ಅಲ್ಲ. ಕಂಪನಿಯಿಂದ ಏನಾದ್ರೂ ಕ್ಲಾರಿಟಿ ಬಂದಿಲ್ಲ. ನಾವು FPO ನಲ್ಲಿ ರೈಸ್ ಮಾಡ್ಬೇಕಂತ ಅನ್ಕೊಂತಿದ್ವಿ, ಈ ಪ್ರೈಸ್ ಅಲ್ಲಿ ರೈಸ್ ಮಾಡ್ಬೇಕಂತ ಅನ್ಕೊಂತೀವಿ ಅನ್ನೋ ತರ ಅಪ್ಡೇಟ್ ಯಾವುದೂ ಇಲ್ಲ. ಬಟ್ ಮಾರ್ಕೆಟ್ ಅಂತೂ ಕಮಿಂಗ್ ಡೇಸ್ ಅಲ್ಲಿ ಒಂದು FPO ಬರುತ್ತೆ, ಕರೆಂಟ್ ಮಾರ್ಕೆಟ್ ಪ್ರೈಸ್ ಗಂದ್ರೂ ಡಿಸ್ಕೌಂಟ್ ಅಲ್ಲಿ ಇರುತ್ತೆ. ಅದರಿಂದ ಅಂಡ್ ಈವನ್ ಕ್ವಾಂಟಿಟಿನೂ ಜಾಸ್ತಿ ಇರೋದಕ್ಕೆ ಪಾಸಿಬಿಲಿಟಿ ಇದೆ. ನಿಯರ್ಲಿ $2.4 ಬಿಲಿಯನ್ ವರ್ತ್ ಮಾಡೋಂಥ ಸ್ಟಾಕ್ FPO ನಲ್ಲಿ ಬರೋದಕ್ಕೆ ಸ್ಕೋಪ್ ಇರೋ ತರ ಮಾರ್ಕೆಟ್ ಅಲ್ಲಿ ಸ್ಪೆಕ್ಯುಲೇಷನ್ಸ್ ಅಂತೂ ಅದಾನಿ ಎಂಟರ್ಪ್ರೈಸ್ ಸ್ಟಾಕ್ ರಿಲೇಟೆಡ್ ಆಗಿ ಇವತ್ತು ಇಷ್ಟೊಂದು ಫಾಲ್ಗೆ ರೀಸನ್ ಆಗಿವೆ. ನೆಕ್ಸ್ಟ್, ಅದಾನಿ ಪವರ್ ರಿಲೇಟೆಡ್ ಆಗಿ ಟಾಟಾ ಪವರ್ ಬಗ್ಗೆ ಮಾತಾಡ್ಕೋಬೇಕು. ನಿಮಗೆ ಜ್ಞಾಪಕ ಇದ್ದರೆ ಮಾರ್ಚ್ 2021 ಲಾಸ್ಟ್ ಇಯರ್ ಮಾರ್ಚ್ ನಲ್ಲಿ ನಮಗೆ MERC ಅವರಿಂದ, ಮಹಾರಾಷ್ಟ್ರ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರ್ ಕಮಿಷನ್ ಅವರಿಂದ ಅದಾನಿ ಪವರ್ ಅವರಿಗೆ 7,000 crores ವ್ಯಾಲ್ಯೂ ಆಗುವಂತ ಆರ್ಡರ್ ಹೋಗಿದೆ. ಆದರೆ ಈ ಆರ್ಡರ್ ಅದಾನಿ ಪವರ್ ಹೋದ್ಮೇಲೆ ಟಾಟಾ ಪವರ್ ಅವರು ಇಷ್ಟು ದೊಡ್ಡ ಕಾಂಟ್ರಾಕ್ಟ್ ನ ಬಿಡ್ಡಿಂಗ್ ಗೆ ಕರೆದೇನೆ ಆಕ್ಷನ್ ನಡೆಯದೆ ಹೇಗೆ ಇಶ್ಯೂ ಮಾಡ್ತಾರೆ, ಇದರ ಮೇಲೆ ನಾವು ಫೈಟ್ ಮಾಡ್ತೀವಿ, ಈ ಆರ್ಡರ್ ಗೆ ವ್ಯಾಲ್ಯೂ ಇಲ್ಲ ಅಂತ ಮಲ್ಟಿಪಲ್ ಫೋರಮ್ಸ್ ಅಲ್ಲಿ ಫೈಟ್ ಮಾಡ್ತಾ ಫೈನಲಿ ಸುಪ್ರೀಂ ಕೋರ್ಟ್ ಅಲ್ಲೂ ಕೇಸ್ ಹಾಕಿದರು. ಆದ್ರೆ ಸುಪ್ರೀಂ ಕೋರ್ಟ್ ಅವರು ಇದು MERC ಅವರ ಕಂಟ್ರೋಲ್ ಅಲ್ಲಿರುವಂತ ಅಲಾಟ್ಮೆಂಟ್, ಅದರಿಂದ ಇದು ಅದಾನಿ ಪವರ್ ಅವ್ರಿಗೆ ಮಾಡಿರೋದ್ರಿಂದ ಟಾಟಾ ಪವರ್ ಅವರ ಈ ಕೇಸು ವ್ಯಾಲ್ಯೂ ಇಲ್ಲ ಅಂತ ಟಾಟಾ ಪವರ್ಗೆ ಅಗೇನೆಸ್ಟ್ ಆಗಿ ಅದಾನಿ ಪವರ್ಗೆ ಪಾಸಿಟಿವ್ ಆಗಿ ಜಡ್ಜ್ಮೆಂಟ್ ಬರ್ತಾ ಇರೋದು. ಅದಾನಿ ಪವರ್ ರಿಲೇಟೆಡ್ ಆಗಿ ನಾವು ಪಾಸಿಟಿವ್ ಆಗಿ ತಗೋಬಹುದು. ಆದ್ರೆ ಸ್ಟಾಕ್ ಇವತ್ತು ಮೂವ್ ಆಗಿಲ್ಲ. ಆದ್ರೆ 7,000 crores ವರ್ತ್ ಮಾಡುವಂತ ಕಾಂಟ್ರಾಕ್ಟ್ ಗೆ ಟಾಟಾ ಪವರ್ ಇಂದ ಇಷ್ಟೊಂದು ದಿವಸ ಅವರು ಫೈಟ್ ಮಾಡಿದ್ರು ಫೈನಲಿ ಅದಾನಿ ಪವರ್ ಅವ್ರ ಕಡೆ ಪಾಸಿಟಿವ್ ಆಗಿ ಸುಪ್ರೀಂ ಕೋರ್ಟ್ ಅವರು ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ. ನೆಕ್ಸ್ಟ್, KPIT ಬಗ್ಗೆ ಮಾತಾಡ್ಕೋಬೇಕು. ಸ್ಟಾಕ್ ಇವತ್ತು 6% ಪಾಸಿಟಿವ್ ಆಗಿ ಎಂಡ್ ಆಗಿದೆ ಅಲ್ವಾ. ಇದಕ್ಕೆ ಬ್ಯಾಕ್ ಇರುವಂತ ರೀಸನ್ ಇವ್ರಿಗೊಂದು ಬಿಗ್ ಆರ್ಡರ್ ರೆನಾಲ್ಟ್ ಗ್ರೂಪ್ ಅವರಿಂದ. ರೆನಾಲ್ಟ್ ಅಂದ್ರೆ ಆಟೋಮೊಬೈಲ್ಸ್ ಮ್ಯಾನುಫ್ಯಾಕ್ಚರ್. ನಿಮಗೆ ರೆನಾಲ್ಟ್ ಐಡಿಯಾ ಇರತ್ತಲ್ವಾ, ಮೋಸ್ಟ್ಲಿ ಕಾರ್ಸ್ ಹತ್ರ ನಿಮ್ಗೆ ಕಾಣಿಸ್ತಾನೆ ಇರುತ್ತೆ ಈ ಲೋಗೋ. ಈ ಬ್ರ್ಯಾಂಡ್ ಅವರಿಂದ ಇವ್ರಿಗೊಂದು ಬಿಗ್ ಆರ್ಡರ್ ಸಿಕ್ಕಿರೋ ತರ. ಈ ಆರ್ಡರ್ ನೆಕ್ಸ್ಟ್ ಜನರೇಷನ್ SDV ಪ್ರೋಗ್ರಾಮ್ಸ್ ರಿಲೇಟೆಡ್ ಆಗಿ KPIT ಅವ್ರನ್ನ ಸಾಫ್ಟ್ವೇರ್ ಸ್ಕೇಲಿಂಗ್ ಪಾರ್ಟ್ನರ್ ಆಗಿ ಸೆಲೆಕ್ಟ್ ಮಾಡ್ಕೊಂಡಿರೋ ತರ ಬಂದಿರೋದು. ಈ ಅಪ್ಡೇಟ್ಸ್ ಇಂದಾನೆ ಇವನ್ ಇತರ ಇನ್ಫ್ಲೇಷನ್ ಸಂದರ್ಭಗಳಲ್ಲೂ ಈ ಕಂಪನಿಗೆ, KPIT ಕಂಪನಿಗೆ ಇಷ್ಟು ದೊಡ್ಡ ಮೊತ್ತದಲ್ಲಿ ಆರ್ಡರ್ಸ್ ಬರ್ತಾ ಇರೋದು. ಅಂಡ್ ಅದನ್ನು ಇತರ ಸಂದರ್ಭಗಳಲ್ಲೂ, ಇತರ ಇನ್ಫ್ಲೇಷನ್ ಸಂದರ್ಭಗಳಲ್ಲೂ ಕಾರ್ ಕಂಪನೀಸು ಇಷ್ಟು ದೊಡ್ಡ ಮೊತ್ತದಲ್ಲಿ ಆರ್ಡರ್ಸ್ ಕೊಡ್ತಾ ಇರೋದು. ಅದನ್ನು KPIT ಅವರು ಗೆದ್ದಿರೋ ತರ ಬರ್ತಿರೋಂಥ ಅಪ್ಡೇಟ್ಸ್ ಇಂದಾನೆ ಸ್ಟಾಕ್ ಇವತ್ತು ಇಷ್ಟೊಂದು ಮೂವ್ ಮಾಡ್ತಿದೆ. ನೆಕ್ಸ್ಟ್, ನೈಕಾ ಬಗ್ಗೆ ಮಾತಾಡ್ಕೊಳ್ಳೋಣ. ನೈಕಾ ರಿಲೇಟೆಡ್ ಆಗಿ CFO ಆಗಿರುವಂಥ ಅರವಿಂದ್ ಅಗರ್ವಾಲ್ ಅವರು ನವೆಂಬರ್ 25 ಇಂದ ಈ ಕಂಪನಿನಲ್ಲಿ ಅವರ ಪೊಸಿಷನ್ಸ್ ಇಂದ, ಮೀನ್ಸ್ CFO ಪೊಸಿಷನ್ ಇಂದ ರಿಸೈನ್ ಮಾಡ್ತಿರೋ ತರ ಅಪ್ಡೇಟ್ಸ್ ಬರ್ತಾ ಇರೋದು ಕಾರಣವಾಗಿ ಸ್ಟಾಕ್ ರಿಲೇಟೆಡ್ ಆಗಿ ಸೆಲ್ಲಿಂಗ್ ಪ್ರೆಷರ್ ಕಾಣಿಸಿದೆ. ಈ ಡೇಟಾ ಪಾಯಿಂಟ್ ನೀವು ಒಂದ್ಸಲಿ ಕನೆಕ್ಟ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಸೊ ಇದೇನು ಫಸ್ಟ್ ರಿಸಗ್ನೇಷನ್ ಅಲ್ಲ. ರೀಸೆಂಟ್ ಟೈಮ್ಸ್ ಅಲ್ಲಿ ಐ ಥಿಂಕ್ ಲಾಸ್ಟ್ 3-4 ಮಂತ್ಸ್ ಅಲ್ಲಿ ಮಲ್ಟಿಪಲ್ ಟಾಪ್ ಪರ್ಸನ್ಸ್ ಅಂತೂ ರಿಸಗ್ನೇಷನ್ ಮಾಡ್ತಿದ್ದಾರೆ. ಲೈಕ್ ಆಗಸ್ಟ್ ತಿಂಗಳಲ್ಲಿ FSN ಬ್ರ್ಯಾಂಡ್ ರಿಲೇಟೆಡ್ ಆಗಿ CEO ಆಗಿರುವಂತ ರೀನಾ ಅವರು ರಿಸಗ್ನೇಷನ್ ಮಾಡಿದ್ರೆ, ನವೆಂಬರ್ 1 ನಲ್ಲಿ ನೈಕಾ CTO ಆಗಿರುವಂತ ಸಂಜಯ್ ಸೂರ್ಯ ಅವರು ರಿಸಗ್ನೇಷನ್ ಮಾಡಿದ್ದಾರೆ. ಅಂಡ್ ಈಗ ಥರ್ಡ್ ಪರ್ಸನ್ ನೈಕಾ CFO ಅರವಿಂದ್ ಅಗರ್ವಾಲ್ ಅವರನ್ನು ರಿಸಗ್ನೇಷನ್ ಮಾಡ್ತಾ ಇರೋದು ನೆಗೆಟಿವ್ ಸೆಂಟಿಮೆಂಟ್ ಅಂತೂ ಆಡ್ ಮಾಡ್ತಾ ಇದ್ರೆ. ಅಂಡ್ ಈ ರಿಸಗ್ನೇಷನ್ ಬರ್ತಿರೋಂಥ ಟೈಮಿಂಗ್ ಏನು ಬ್ಯಾಡ್ ಆಗಿರ್ತಾ ಇರೋ ಕಾರಣವಾಗಿ
ಲೈಕ್ ಈ ಪ್ರೀ IPO ಇನ್ವೆಸ್ಟರ್ಸ್ ಲಾಕ್-ಇನ್ ಸಂದರ್ಭಗಳಲ್ಲಿ ಇವರು ಬೋನಸ್ ಕೊಟ್ಟು ಸ್ವಲ್ಪ ಟೈಮ್ ಎಕ್ಸ್ಪೆಂಡ್ ಮಾಡಿದ ಮೇಲೆ ಮಲ್ಟಿಪಲ್ ಸೆಲ್ಲಿಂಗ್ಸು ಬ್ಲಾಕ್ ಡೀಲ್ಸಲ್ಲಿ ನಮಗೆ ಕಾಣಿಸ್ತಾ ಇರೋ ಟೈಮಲ್ಲಿ ಇವರು ಎಂಪ್ಲಾಯ್ಸಿಂದ ಆದರೂ TPG ಅವರಿಂದ ಆದರೂ ಅಂಡ್ ಲೈಟ್ ಹೌಸ್ ಇಂಡಿಯಾ ಅವರಿಂದಾನು ಈ ಥರ ದೊಡ್ಡ ಮೊತ್ತದಲ್ಲಿ ಒಂದು ಟೈಮಲ್ಲಿ ಶೇರ್ಸ್ನ ಹೋಲ್ಡ್ ಮಾಡಿರೋರು ಪ್ರಾಫಿಟಬಲ್ ಆಗಿರೋವಂಥ ಅವರು ಸೆಲ್ ಮಾಡ್ತಿರೋಂಥ ಸಂದರ್ಭಗಳಲ್ಲಿ CFO ರಿಸಿಗ್ನೇಷನ್ ಮಾಡಿರೋ ಥರ ಬರ್ತಿರೋಂಥ ಈ ಅಪ್ಡೇಟ್ಸು ಸ್ಟಾಕ್ ರಿಲೇಟೆಡ್ ಆಗಿ ಇವತ್ತು ಸೆಲ್ಲಿಂಗ್ ಪ್ರೆಷರ್ ಅಂತೂ ಕ್ರಿಯೇಟ್ ಮಾಡಿದೆ. ನೆಕ್ಸ್ಟು ಇಂಡಿಗೋ ಬಗ್ಗೆ ಮಾತಾಡ್ಕೊಳ್ಳೋಣ. ಸ್ಟಾಕ್ ಇವತ್ತು ಸ್ಟಡಿಯಾಗಿ ಮೂವ್ ಆಗ್ತಾ 4% ಹತ್ರ ಪಾಸಿಟಿವ್ನಲ್ಲಿ ಎಂಡ್ ಆಗಿದೆ ಅಲ್ವಾ. ಇದಕ್ಕೆ ಬ್ಯಾಕ್ IIFL ಅವರಿಂದ ಬೈಯರ್ ನೋಟ್ ಕಾಣಿಸ್ತಾ ಇದೆ. IIFL ಅವರು ಇಂಡಿಗೋ ರಿಲೇಟೆಡ್ ಆಗಿ ಬೈ ನೋಟ್ನ ಇಶ್ಯೂ ಮಾಡ್ತಾ ಟಾರ್ಗೆಟು ನೆಕ್ಸ್ಟ್ 12 ಮಂತ್ಸಲ್ಲಿ 2420 ಆಗಿ ಪ್ರಕಟಣೆ ಮಾಡಿದ್ದಾರೆ. ಏನಕ್ಕೆ ಇಷ್ಟೊಂದು ಪಾಸಿಟಿವ್ ಬೈ ರೇಟಿಂಗು ಅಂಡ್ ಟಾರ್ಗೆಟ್ನ ಅಪ್ಸೈಡ್ ಕೊಡ್ತಾ ಇರೋದಕ್ಕೆ ಬ್ಯಾಕ್ ಇರೋವಂಥ ರೀಸನು ಇವರು ಮೆನ್ಷನ್ ಮಾಡ್ತಿರೋದು ಡೊಮೆಸ್ಟಿಕ್ ಏರ್ ಟ್ರಾಫಿಕ್ ಮೀನ್ಸ್ ಏರೋಪ್ಲೇನ್ಸಲ್ಲಿ ಜನ ಟ್ರಾವೆಲ್ ಮಾಡೋದಕ್ಕೆ ತುಂಬ ನೋಡ್ತಿರೋ ಥರ ಅದು ತುಂಬ ಇಂಪ್ರೂವ್ ಆಗ್ತಿದೆ. ವ್ಯಾಲ್ಯೂಮ್ಸು ಆಲ್ಮೋಸ್ಟ್ 4 lakhs ಪರ್ ಡೇ ಹತ್ರ ಇರೋ ಥರ ಮೀನ್ಸ್ ಏರ್ಪೋರ್ಟ್ ಅಲ್ಲಿ ಪರ್ ಡೇ ನಿಯರ್ಲಿ 4 lakhs ಹತ್ರ ಪೀಪಲ್ಸ್ ವಿಸಿಟ್ ಮಾಡ್ತಿದ್ದಾರೆ. ಇನ್ ಸಿಂಪಲ್ ಟರ್ಮ್ಸ್ ಫ್ಲೈಟ್ ಹತ್ತೋದಕ್ಕೆ ಪೀಪಲ್ ಈ ರೀಸೆಂಟ್ ಟೈಮ್ಸ್ ಅಲ್ಲಿ ತುಂಬಾ ಇಷ್ಟಪಡ್ತಿರೋ ತರ ಅಂಡ್ ಅವರ ನಂಬರ್ಸ್ ಅನ್ನು ಕಂಟಿನ್ಯೂಸ್ಲಿ ಬೆಳೀತಿರೋ ತರ IIFL ಅವ್ರು ಹೇಳ್ತಾ ಈ ಫ್ಲೈಟ್ಸ್ ಅಲ್ಲಿ ಯೂಸ್ ಮಾಡುವಂತ ಫ್ಯೂಯಲ್ ATF ಫ್ಯೂಯಲ್ ರೀಸೆಂಟ್ ಕ್ವಾರ್ಟರ್ಸ್ ನಲ್ಲಿ ಆಲ್ಮೋಸ್ಟ್ ಅದು 130 ಆಗಿದ್ರೆ ಅದು ನೆಕ್ಸ್ಟ್ ಕಮಿಂಗ್ ಕ್ವಾರ್ಟರ್ ನಲ್ಲಿ 122ಗೆ ಡ್ರಾಪ್ ಆಗತ್ತೆ ಅನ್ನೋ ತರ ಮೀನ್ಸ್ ಡಿಮ್ಯಾಂಡ್ ಹೈ ಆಗಿದೆ, ಫ್ಯೂಯಲ್ ಪ್ರೈಸಸ್ ಡ್ರಾಪ್ ಆಗತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಇಂದ ಈ 2 ರೀಸನ್ಸ್ ಇಂದಾನೆ ನಿಯರ್ ಟೈಮಲ್ಲಾದ್ರೂ ಮೀಡಿಯಂ ಟೈಮಲ್ಲಾದ್ರೂ ಸ್ಟಾಕ್ ಬೆಟರ್ ಆಗಿ ಪರ್ಫಾರ್ಮ್ ಮಾಡತ್ತೆ ಅಂತ ಈ ತರ ಬೈ ರೇಟಿಂಗ್ ಕೊಡ್ತಾ ಇರೋದು ಸ್ಟಾಕ್ನ ಇವತ್ತು ಇಷ್ಟೊಂದು ಮೂವ್ ಮಾಡಿದೆ. ನೆಕ್ಸ್ಟ್ NBCC ಬಗ್ಗೆ ಮಾತಾಡ್ಕೊಳ್ಳೋಣ. ಸ್ಟಾಕ್ ಇವತ್ತು 11% ವರೆಗೂ ಅಪ್ಸೈಡ್ಗೆ ಮೂವ್ ಆಗಿದೆ. ಇದಕ್ಕೆ ಬ್ಯಾಕ್ ಇರುವಂಥ ಇಂಪಾರ್ಟೆಂಟ್ ರೀಸನ್ ಇವ್ರು ಹೇಳ್ತಿರೋಂಥ ಅಗ್ರೆಸಿವ್ ಎಕ್ಸ್ಪಾನ್ಷನ್ ಪ್ಲಾನ್ಸು ಇವರು ಮೆನ್ಷನ್ ಮಾಡ್ತಿರೋದು. ಇಲ್ಲಿಂದ ಇವರು ಅಗ್ರೆಸಿವ್ ಆಗಿ ಇವರು ಎಕ್ಸ್ಪಾನ್ಷನ್ ಪ್ಲಾನ್ಸ್ನ ಮಾಡ್ತಿರೋ ಥರ ಪರ್ಟಿಕ್ಯುಲರ್ ಆಗಿ ಸ್ಮಾರ್ಟ್ ಸಿಟಿ ಆ್ಯಂಡ್ ಏವಿಯೇಷನ್ ಪ್ರಾಜೆಕ್ಟ್ಸ್ನಲ್ಲಿ ಇವರು ಪ್ರೆಸೆಂಟ್ನ ಜಾಸ್ತಿ ಮಾಡ್ಕೊಂಡಿರೋ ಥರ ಅಂಡ್ ಕರೆಂಟ್ ಫೈನಾನ್ಷಿಯಲ್ ಇಯರ್ನಲ್ಲಿ ನಿಯರ್ಲಿ 6400 crores ವ್ಯಾಲ್ಯೂ ಆಗುವಂಥ ನ್ಯೂ ಆರ್ಡರ್ಸು ಇವರು ಗೆದ್ದಿರೋ ಥರ ಫಾರಿನ್ ಮಾರ್ಕೆಟ್ಸಲ್ಲೂ ಇವರು ಫುಟ್ ಪ್ರಿಂಟ್ನ ಎಕ್ಸ್ಪ್ಯಾಂಡ್ ಮಾಡ್ತಾ ಪರ್ಟಿಕ್ಯುಲರ್ ಆಗಿ ಸೌದಿ ಅರೇಬಿಯಾ, ಮಲೇಷಿಯಾ, ಮಾರಿಷಿಯಸ್ನಲ್ಲಿ ಇವರ ಪ್ರೆಸೆನ್ಸ್ನ ಜಾಸ್ತಿ ಮಾಡ್ಕೊಂಡಿರೋ ಥರ ಅಂಡ್ ಈ ಕಂಪನಿ ಚೇರ್ಮನ್ ಅಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂಥ PK ಗುಪ್ತಾ ಅವರಿಂದ ಸ್ಟೇಟ್ಮೆಂಟ್ಸ್ ಬರ್ತಾ ಇರೋದು ಸ್ಟಾಕ್ ರ್ಯಾಲಿ ಬ್ಯಾಕ್ ಇರುವಂಥ ಇಂಪಾರ್ಟೆಂಟ್ ರೀಸನ್. ನೆಕ್ಸ್ಟ್ ರೀಸೆಂಟಾಗಿ ಲಿಸ್ಟ್ ಆಗಿರುವಂಥ ಕೆ.ಎನ್ ಟೆಕ್ನಾಲಜೀಸ್ ಇಂಡಿಯಾ ಬಗ್ಗೆ ಮಾತಾಡ್ಕೋಬೇಕು. ಸ್ಟಾಕ್ ಇವತ್ತು 3.5% ವರೆಗೂ ಮೂವ್ ಆಗಿದೆ. ನಿನ್ನೆ ಬ್ಲಾಕ್ ಡೀಲ್ಸ್ ಡೇಟಾ ನಾವು ಗಮನಿಸಿದ್ರೆ ಗೋಲ್ಡ್ಮ್ಯಾನ್ ಸ್ಯಾಕ್ಸ್ ಅವರು 4,60,000 ಹತ್ರ, ನಾರ್ಜಸ್ ಬ್ಯಾಂಕು 9,20,000, ನೋಮುರಾ ಅವರು 6 lakhs ಹತ್ರ ಅಂಡ್ ವ್ಯಾಲ್ಯೂ ಟ್ರಸ್ಟ್ ಅವರು ನಿಯರ್ಲಿ 9,80,000 ಶೇರ್ಸ್ನ ಟೋಟಲಿ ಇವರೆಲ್ಲ ಕಂಪ್ನಿ ರಿಲೇಟೆಡ್ ಆಗಿ ಈ ಸ್ಟಾಕ್ಸಲ್ಲಿ ನಿಯರ್ಲಿ 30 lakh ಶೇರ್ಸ್ ಹತ್ರ ನಿನ್ನೆ ಸೆಷನಲ್ಲಿ ಬೈ ಮಾಡ್ತಾ ಇರೋದು. ಮೀನ್ಸ್ ಈ ಥರ ಬಿಗ್ ಪ್ಲೇಯರ್ಸ್ ಒಂದು ಪಾರ್ಟಿಸಿಪೇಷನ್ ಈವನ್ ರೀಸೆಂಟ್ ಟೈಮ್ಸಲ್ಲಿ ಚೆನ್ನಾಗಿ ಲಿಸ್ಟ್ ಆಗಿದ್ಮೇಲೂ ಪ್ರೀಮಿಯಂನಲ್ಲಿ ಲಿಸ್ಟ್ ಆದ್ಮೇಲೂ ಬೈಯಿಂಗ್ ಇಂಟ್ರೆಸ್ಟ್ ಕಾಣಿಸ್ತಾ ಇರೋದ್ರಿಂದ ಮೇ ಬಿ ಇವತ್ತೊಂದು ಬಿಗ್ ಪ್ಲೇಯರ್ಸ್ ಒಂದು ಪಾರ್ಟಿಸಿಪೇಷನ್ ಇರಬೇಕು ಅಥವಾ ಈ ಬಿಗ್ ಪ್ಲೇಯರ್ಸ್ ಒಂದು ಪಾರ್ಟಿಸಿಪೇಷನ್ ಈ ಥರ ಇದೆ ಅಂತ ಬರ್ತಿರೋಂಥ ಅಪ್ಡೇಟ್ಸ್ ಇಂದಾನು ಸ್ಟಾಕ್ ಮೂವ್ ಆಗ್ತಾ ಇರೋದು ಬ್ಯಾಕ್ ಇರುವಂಥ ಇಂಪಾರ್ಟೆಂಟ್ ರೀಸನ್ ಆಗಿರಬಹುದು. ನೆಕ್ಸ್ಟ್ ಡೆಲಿವರಿ ಬಗ್ಗೆ ಮಾತಾಡ್ಕೋಬೇಕು. ಸ್ಟಾಕ್ ಇವತ್ತು 3% ಡೌನ್ ಆಗ್ತಿದೆ. ಇವತ್ತು ನಿಯರ್ಲಿ 12,80,000 ಹತ್ರ ಶೇರ್ಸು ಒಂದು ಲಾರ್ಜ್ ಟ್ರೇಡ್ ಅಂತೂ ಇವತ್ತು ಮಾರ್ಕೆಟಲ್ಲಿ ನಡೆದಿದೆ. ಸೊ ಮೋಸ್ಟ್ಲಿ ಸ್ಟಾಕ್ ಫಾಲ್ ಆಗಿರುವಂಥ ವಿಧಾನ ನೋಡ್ತಾ ಇದ್ರೆ ಸಪ್ಲೈ ಸೈಡ್ ಜಾಸ್ತಿ ಪ್ರೆಷರ್ ಕಾಣಿಸಿರಬೇಕು. ಅದರಿಂದಾನೇ ಯಾರಾದರೂ ಒಂದು ಬಿಗ್ ಪ್ಲೇಯರ್ ಎಕ್ಸಿಟ್ ಆಗ್ತಾ ಇದ್ದಾರಾ, ಆ ಥರ ಎಕ್ಸಿಟ್ ಆಗ್ತಾ ಇದ್ರೆ ಬೈ ಮಾಡಿರೋರು ಯಾರಾದರೂ ಬಿಗ್ ಪ್ಲೇಯರ್ಸ್ ನೇಮ್ಸ್ ಇದೆಯಾ ಅಂತ ನಮಗೆ NSE ಎಂಡ್ ಆಫ್ ದ ಡೇನಲ್ಲಿ ಅಪ್ಡೇಟ್ ಆಗುತ್ತೆ. ಬಟ್ ಆಸ್ ಆಫ್ ನೌ ಇವತ್ತೊಂದು ಬಿಗ್ ಟ್ರಾನ್ಸಾಕ್ಷನ್ 12,80,000 ಶೇರ್ಸ್ ಹತ್ರ ಒಂದು ಟ್ರಾನ್ಸಾಕ್ಷನ್ ಇವತ್ತು ಮಾರ್ಕೆಟ್ನಲ್ಲಿ ನಡೀತಾ ಇರೋದು ಸ್ಟಾಕ್ ರಿಲೇಟೆಡ್ ಆಗಿ ಸೆಲ್ಲಿಂಗ್ ಪ್ರೆಷರ್ ಅಂತೂ ಬಿಲ್ಡ್ ಮಾಡಿದೆ. ನೆಕ್ಸ್ಟು ಹಿಂದೂಸ್ತಾನ್ ಮೋಟಾರ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಇವರು ಮಾಡ್ತಿರೋಂಥ ಅಪ್ಡೇಟು ಇವರು ಇಕೋ ಫ್ರೆಂಡ್ಲಿ ಎಲೆಕ್ಟ್ರಿಕ್ ವೆಹಿಕಲ್ಸ್ನ ವೇರಿಯಸ್ ಸೆಗ್ಮೆಂಟ್ಸಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಿರೋ ಥರ ಅಕ್ರಾಸ್ ದಿ ಎಲೆಕ್ಟ್ರಿಕ್ ವೆಹಿಕಲ್ಸ್ ಸೆಗ್ಮೆಂಟ್ಸ್ ವೇರಿಯಸ್ ಇಕೋ ಫ್ರೆಂಡ್ಲಿ ಎಲೆಕ್ಟ್ರಿಕ್ ವೆಹಿಕಲ್ಸ್ನ ಅಪ್ಕಮಿಂಗ್ ಟೈಮ್ಸಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಅಂತ ಮಾಡ್ತಿರುವಂಥ ಈ ಅಪ್ಡೇಟು ಸ್ಟಾಕ್ ರಿಲೇಟೆಡ್ ಆಗಿ ಮೂವ್ಗೆ ಇಂಪಾರ್ಟೆಂಟ್ ರೀಸನ್ ಆಗ್ತಿದೆ. ನೀವು ಗಮನಿಸಿದರೆ ಇಲ್ಲಿಂದ ತುಂಬ ಟೈಮ್ ಬ್ಯಾಕು ಹಿಂದೂಸ್ತಾನ್ ಮೋಟಾರ್ ಅವರು ಅಂಡ್ ಇವರು ಯುರೋಪಿಯನ್ ಪಾರ್ಟ್ನರ್ ಡ್ಯೂ ಡೆಲಿಗೆನ್ಸ್ನ ಕಂಪ್ಲೀಟ್ ಮಾಡಿ ಒಂದು ಜಾಯಿಂಟ್ ವೆಂಚರ್ನ ಆಲ್ರೆಡಿ ಫಾರ್ಮ್ ಮಾಡಿದ್ದಾರೆ ಎಲೆಕ್ಟ್ರಿಕ್ ವೆಹಿಕಲ್ಸ್ 2 wheeler ಎಲೆಕ್ಟ್ರಿಕ್ ವೆಹಿಕಲ್ ಪ್ರಾಜೆಕ್ಟ್ ರಿಲೇಟೆಡ್ ಆಗಿ. ಆದರೆ ಒಂದು ಜಾಯಿಂಟ್ ವೆಂಚರ್ ಫಾರ್ಮ್ ಆದಮೇಲೆ ಅವ್ರಿಗೆ ಇನ್ನೊಂದು 6 months ರಿಕ್ವೈರ್ಡ್ ಆಗುತ್ತೆ ಪೈಲಟ್ ರನ್ ಸ್ಟಾರ್ಟ್ ಮಾಡೋದಕ್ಕೆ. ಅದರ ರಿಲೇಟೆಡ್ ಆಗಿ ವರ್ಕ್ಸ್ ಕಂಪ್ಲೀಟ್ ಆಗ್ತಿರೋ ಥರ ಅಂಡ್ ಅದರಲ್ಲಿ ಭಾಗವಾಗಿ ಈ ಎಲೆಕ್ಟ್ರಿಕ್ ವೆಹಿಕಲ್ಸು ಡೊಮೈನ್ನಲ್ಲಿ ಅಕ್ರಾಸ್ ದಿ ಬಾರ್ಡರ್ಸ್ ವೇರಿಯಸ್ ಎಕೋ ಫ್ರೆಂಡ್ಲಿ ಎಲೆಕ್ಟ್ರಿಕ್ ವೆಹಿಕಲ್ಸ್ನ ನಾವು ತಯಾರಿ ಮಾಡ್ತೀವಿ ಅನ್ನೋ ಥರ ಇವ್ರು ಎಕ್ಸ್ಚೇಂಜಸ್ಗೆ ಕಳಿಸಿರುವಂಥ ಸರ್ಕ್ಯುಲರು ಸ್ಟಾಕ್ ರಿಲೇಟೆಡ್ ಆಗಿ ಈ ಥರ ಮೂವ್ಗೆ ರೀಸನ್ ಆಗಿ ಕಾಣಿಸ್ತಾ ಇದೆ. ಫೈನಲಿ ಐನಾಕ್ಸ್ ಗ್ರೀನ್ ಎನರ್ಜಿ ಸರ್ವಿಸಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಈ IPO ಇವತ್ತು ಮಾರ್ಕೆಟ್ನಲ್ಲಿ ಲಿಸ್ಟ್ ಆದಾಗ ನಿಯರ್ಲಿ 8% ಡಿಸ್ಕೌಂಟ್ನಲ್ಲಿ ಲಿಸ್ಟ್ ಆಗಿದೆ.
ಆ್ಯಂಡ್ ಈವನ್ ಎಂಡ್ ಆಫ್ ದ ಡೇನಲ್ಲೂ 9% ಲಿಸ್ಟಿಂಗ್ ಡೇ ಲಾಸಸ್ಸಿಂದಾನೇ ಈ IPO ಮಾರ್ಕೆಟ್ನಲ್ಲಿ ಎಂಟರ್ ಆಗಿದೆ. ಫ್ರೆಂಡ್ಸ್, ಇದು ಇವತ್ತಿನ ವಿಡಿಯೋ. ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರುವಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲೈಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ಸ್ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ಡೇಟಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗತ್ತಂದರೆ ತಪ್ಪದೇ ಶೇರ್ ಮಾಡಿ. ಥ್ಯಾಂಕ್ ಯು.